ಮುಖಂಡರು ಎದರಿಂದ ಬರ್ರಿ ಮೇಡಮ್ ಸಿಸ್ಟರ್ ಹಲೋ ಹಿಂದೆ ನೀರವ ನೋಡ್ರಿ ಸುಮ್ಮನೆ ಹೇಳ್ತಾವೆ ಎಷ್ಟು ಪ್ರಾರಂಭ ಆಗಿದ್ದು ಒಂದು ದಿನ 100 ಡೇಸ್ ಬಿಟ್ಟಿದೆ ಬಿಟ್ರೆ ಕಂಟಿನ್ಯೂಸ್ ಮಳೆ ಇದೆ ಸರ್. ಸರ್ವೆ ಅಂದ್ರೆ 60 ಜಾಸ್ತಿ ಆಗಿದೆ, 60 ಹೇಳ್ತಾ ಇದ್ರಿ 70 ಜಾಸ್ತಿ ಹೋಗಿ. ಹೌದು ಸರ್, ಸರ್ವೆ ಸರಿಯಾಗಿ ಮಾಡಿದ್ವಿ. ಅಣ್ಣ ಸ್ವಲ್ಪ ಡೌನ್ 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 ಅಲ್ಲಿ ಇಲ್ಲಿ ಏರಿಯಲ್ಲ 500 ಎಕರೆಯಲ್ಲಿ ಎಷ್ಟು ಬರ್ಬೋದು? ಇನ್ಶೂರೆನ್ಸ್ ಸರಿ, ಅಲ್ಲಿ 71,000 ಜನ ಈಗ ಕಂಪ್ಲೇಂಟ್ ಲಾಗ್ ಮಾಡಿದ್ದಾರೆ. ಅವರು ಈಗ ಆಲ್ರೆಡಿ 71,000 ಜನ, ನಮ್ಮಲ್ಲಿ 2,04,000 ನೋಂದಣಿ ಮಾಡ್ಕೊಂಡಿದ್ದಾರೆ. ಕಂಪ್ಲೇಂಟ್ ಆಗಿದೆ ಸರ್. ನಾವು ಮ್ಯಾನ್ಯುಯಲಿನೂ ತಗೋತಿದೀವಿ ಸರ್, ಯಾಕಂದ್ರೆ ಟೋಲ್ ಫ್ರೀ ನಂಬರ್ ಕೆಲವು ವರ್ಕ್ ಆಗಲ್ಲ, ಕಂಟಿನ್ಯೂಸ್ ಎಲ್ಲರೂ ಮಾಡಿದ್ದೀವಿ. ಅದಕ್ಕೆ ಸರ್ ಮ್ಯಾನ್ಯುಯಲಿನೂ ಕಲೆಕ್ಟ್ ಮಾಡಿದೀವಿ. 2 ಲಕ್ಷ ರೈತರು ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ನೋಂದಣಿ ಮಾಡ್ಕೊಳ್ಳದೆ ಇರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಸರ್? ನಮ್ಮಲ್ಲಿ 2,96,000 ಜನ ಇದ್ದಾರೆ ಸರ್. ಅದರಲ್ಲಿ 96,000 ಮಾತ್ರ ಮಾಡ್ತಿದ್ದೀವಿ ಸರ್. ಇದಕ್ಕೇನು ಪರಿಹಾರ ಸರ್? ಈಗ NDRF 4 ಪ್ರಕಾರ 8,500 ಪರ್ ಹೆಕ್ಟೇರ್ ಇದೆ ಸರ್, ಸೆಂಟ್ರಲ್ ಗೌರ್ಮೆಂಟ್. ಮತ್ತೆ ಇನ್ಶೂರೆನ್ಸ್ ಅಲ್ಲೂ ಬರುತ್ತೆ ಸರ್, ಅದರಲ್ಲೂ 90% ಲಾಸ್ ಅಂತಾನೆ ಕೊಟ್ಟಿದ್ದೀವಿ. ಅವ್ರು ಸರ್ವೆ ಮುಗಿಸಿದ್ದಾರೆ ಸರ್, ಈಗ ಆಲ್ಮೋಸ್ಟ್ 90%. ಒಂದು ಎಕರೆಗೆ NDRF ಪ್ರಕಾರ 8,000 ಬರ್ತದೆ. ಮತ್ತೆ ಇನ್ಶೂರ್ಡ್ ಅಮೌಂಟ್ ಆವರೇಜ್ ಎಷ್ಟು ಬರ್ಬೋದು? ಆವರೇಜ್ ಒಂದು 30,000 40,000 ಬರುತ್ತೆ ಅಣ್ಣ ಸ್ವಲ್ಪ ಕ್ಯಾಮ್ರಾ ಹಿಂದೆ ಹೇಳಿ. ಇವರು ರೈತರು 1 ಎಕರೆಗೆ ಎಷ್ಟು ಖರ್ಚು ಮಾಡಿರ್ತಾರೆ? ರೈತರು ಯಾರಿಲ್ವಾ ಸರ್? 25,000 ಜಮೀನು ನಮ್ದ್ರಿ ಇದು ಯಾಕಂದ್ರೆ 25,000 ರೂಪಾಯಿ ಬರ್ತದೆ ಎಕರೆಗೆ 70,000 ಎಕರೆಗೆ 25 ಸರಿ ಇದೆ ಸರ್. ಇನ್ನೊಂದು ಸರ್, ನೆಕ್ಸ್ಟ್ ಈಗ ರಬ್ಬಿ ಬೆಳಿಬೇಕಲ್ಲ ಸರ್, ಈಗ ಹೊಲ ಹದ ಇದ್ರೆ